ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫಸ್ಟ್ ನೋಡಿ, ನಾನು ಹಪ್ಪಳ ಮಾಡೋದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲದನ್ನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈಗ ನೋಡಿ, ಬೆಳಗ್ಗೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು ದಪ್ಪ ತಳದ ಒಂದು ಪಾತ್ರೆನ ತೊಗೊಂಡಿದ್ದೀನಿ. ಅದಕ್ಕೆ ಈಗ ನಾನು 1 ಕಪ್ ಆಗುವಷ್ಟು ಬಾಂಬೆ ರವಾನ ಹಾಕ್ಕೊಳ್ತಾ ಇದ್ದೀನಿ. ಯಾವುದಾದ್ರೂ ರವಾನ ನೀವು ತೊಗೊಳ್ಬೋದು, ಚಿರೋಟಿ ರವೆ ಅಥವಾ ಬಾಂಬೆ ರವೆ ಯಾವುದಾದ್ರೂ ಓಕೆ. ಅದಕ್ಕೆ ಈಗ ನಾನು 7 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಕರೆಕ್ಟಾಗಿ ಮೆಜರ್ಮೆಂಟ್ ಪ್ರಕಾರವಾಗೇ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಹದ ಕೂಡ. ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ರವೆ ನೀರಲ್ಲಿ ಹಾಕಿದ ತಕ್ಷಣ ಒಂದು ಸ್ವಲ್ಪ ಅದು ಅರಳ್ಕೊಳ್ಳುತ್ತೆ ಅಲ್ವಾ, ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ. ಈಗೂ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು 1 ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಕೊಬ್ಬರಿ ಎಣ್ಣೆನೂ ನಾವು ಸೇರಿಸ್ಕೊಳ್ಳೋದ್ರಿಂದ ಹಪ್ಪಳ ತುಂಬ ಸುಲಭವಾಗಿ ಪ್ಲಾಸ್ಟಿಕ್ಕಿಂದ ಎಲ್ಲ ಬಿಟ್ಕೊಳ್ಳುತ್ತೆ. ಹಾಗೆ ನೋಡಿ, ಈಗ ಚೆನ್ನಾಗಿ ಇದನ್ನು ಸ್ಟವ್ ಆನ್ ಮಾಡಿಬಿಟ್ಟು ಕಾಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಈಗ ನೋಡಿ, ನಾನು 2 ಚಮಚ ಆಗುವಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1 ಚಮಚ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. 1 ಚಮಚ ಅಜ್ವೈನನ್ನು ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಓಂಕಾಳು. ಈಗ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಒಂದು ಸ್ವಲ್ಪ ಅದು ರವೆ ಬಿಸಿ ಆದಮೇಲೆ ಅದನ್ನೆಲ್ಲ ಸೇರಿಸ್ಕೊಳ್ಳಿ. ಆಮೇಲೆ ಲಾಸ್ಟು ಅದನ್ನು ಇಳಿಸೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನು ಚಿಕ್ಕದಾಗಿ ಹೆಚ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಮೊದಲೇ ಹಾಕ್ಕೊಳ್ಳೋದು ಬೇಡ, ಯಾಕಂದರೆ ಎಲೆದು ಕಲರ್ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಲಾಸ್ಟಲ್ಲಿ ನೀವು ಈ ರೀತಿ ಸೇರಿಸ್ಕೊಂಡು ಒಂದು ಕುದಿ ಬಂದರೆ ಸಾಕು, ಅಷ್ಟ ಆದರೆ ಸಾಕು. ಯಾಕೆಂದರೆ ಮತ್ತೆ ನೋಡಿ, ನಾನು ರೆಡ್ ಚಿಲ್ಲಿ ಫ್ಲೇಕ್ಸ್ ಕೂಡ ಮನೆಯಲ್ಲೇ ನಾವು ಹೇಗೆ ಮಾಡ್ಕೊಳ್ಬೇಕು ಹೇಳುವಂಥ ವಿಡಿಯೋವನ್ನು ಸದ್ಯದಲ್ಲೇ ಪೋಸ್ಟ್ ಮಾಡ್ತೀನಿ ಫ್ರೆಂಡ್ಸ್, ಯಾರೂ ಮಿಸ್ ಮಾಡ್ಕೊಳ್ಬೇಡಿ. ನಾವು ಅಷ್ಟೊಂದು ಹಣ ಕೊಟ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್ ಹೊರಗಡೆಯಿಂದ ತರೋದಕ್ಕಿಂತ ಮನೆಯಲ್ಲೇ ಆರಾಮಾಗಿ ಮಾಡ್ಕೊಳ್ಬೋದು. ಆಮೇಲೆ ಅದು ಚೆನ್ನಾಗಿ ಕುದಿ ಬಂದಾದಮೇಲೆ ಸ್ಟವ್ ಆಫ್ ಮಾಡಿ ಇದನ್ನು ಕೆಳಗಡೆ ಇಳಿಸಿಟ್ಕೊಳ್ತಾ ಇದ್ದೀನಿ. ಮತ್ತು ಫುಲ್ ತಣ್ಣಗಾಗೋದೇನು ಬೇಡ, ಒಂದು ಸ್ವಲ್ಪ, ಅಂದರೆ ನಾವು ಪ್ಲಾಸ್ಟಿಕ್ ಮೇಲೆ ಹರಗುವಾಗ ತುಂಬ ಬಿಸಿ ಇದ್ದರೆ ಚೆನ್ನಾಗಾಗಲ್ಲ ಅಲ್ವಾ. ಸೊ ಅಷ್ಟುವರೆಗೆ ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಆಗೋ ತನಕ ಅದನ್ನು ಹಾಗೆ ಇಟ್ಕೊಳ್ಳಿ. ಹಾಗೆ ಬಾಲ್ಕನಿಯಲ್ಲೂ ಅಷ್ಟೇ ನಾನು ಚೆನ್ನಾಗಿ ನೆಲ ಎಲ್ಲ ಒರೆಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಮತ್ತು ಇದು ನಮ್ಮನೆ ಚೀಕೋದು. ಹಾಗೆ ಒಂದು ಪ್ಲಾಸ್ಟಿಕ್ಕನ್ನು ಈಗ ತೊಗೊಂಡು ಬಂದಿದ್ದೀನಿ. ತುಂಬ ಹಪ್ಪಳ ಆಗುತ್ತೆ ಫ್ರೆಂಡ್ಸ್. 1 ಕಪ್ ರವೆನಲ್ಲಿ ನೀವು ತುಂಬ ಹಪ್ಪಳಗಳನ್ನು ಮಾಡ್ಕೊಳ್ಬೋದು. ಮತ್ತು ಈ ರೀತಿ ನೋಡಿ, ಚಿಕ್ಕದಾಗಿ ನೀವು ಒಂದು ಸ್ವಲ್ಪನೇ ಹಾಕಿ ಹಪ್ಪಳ ಥರ ಪ್ಲಾಸ್ಟಿಕ್ ಮೇಲೆ ಮಾಡಿಕೊಂಡ್ರೆ ಆಯಿತು. ಈಗಾಗಲೇ ನಾನು ಅಕ್ಕಿ ಹಪ್ಪಳ ಕೂಡ ಹೇಗೆ ಮಾಡಬೇಕು ಹೇಳೋದನ್ನು ಲಾಸ್ಟ್ ಇಯರು ತೋರಿಸ್ಕೊಟ್ಟಿದ್ದೀನಿ. ಡಿಸ್ಕ್ರಿಪ್ಷನ್ನಲ್ಲಿ ಆ ಲಿಂಕನ್ನು ಹಾಕಿರ್ತೀನಿ. ಮತ್ತು ನೋಡಿ, ಈ ರೀತಿ ತುಂಬ ದಪ್ಪವಾಗೂ ಹಾಕೋದು ಬೇಡ, ತುಂಬ ತೆಳುವಾಗೂ ಬೇಡ. ಮತ್ತು ನಾನು ಮೀಡಿಯಮ್ ಸೈಜಾಗಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಚಿಲ್ಲಿ ಫ್ಲೇಕ್ಸು ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪೆಲ್ಲ ಹಾಕ್ಕೊಳ್ಳೋದ್ರಿಂದ ಈ ರೀತಿ ಕಲರ್ಫುಲ್ಲಾಗಿ ಬರುತ್ತೆ ಹಪ್ಪಳ. ಹಾಗೆ ನೋಡಿ, ನಾನು ಹಪ್ಪಳ ಮಾಡುವಾಗ ಅಲ್ಲೇ ಸೈಡಲ್ಲಿ ಹಕ್ಕಿಗಳು ಕೂಡ ಕೂತ್ಕೊಂಡಿದ್ವು. ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ, ಹಕ್ಕಿಗಳ ಕೂಗು ಎಲ್ಲ ಕೇಳೋದಕ್ಕೆ ಎಲ್ಲ. ಮತ್ತು ನೋಡ್ತಾ ಇರ್ಬೋದು ನೀವು, ಒಂದು ಸ್ವಲ್ಪ ಕೂಡ ಇದರಲ್ಲಿ ತಳ ಹಿಡಿದಿಲ್ಲ ನೋಡಿ. ಮತ್ತು ಇದನ್ನು ಬಿಸಿಲಲ್ಲಿ ನೀವು ಒಣಗಿಸ್ಬೇಕು ಅಂತ ಕೂಡ ಇಲ್ಲ ಫ್ರೆಂಡ್ಸ್. ನೀವು ನೆರಳಲ್ಲೇ, ಈಗ ನೋಡಿ ಬಾಲ್ಕನಿಯಲ್ಲಿ ನಾನು ಮಾಡಿದ್ದೀನಿ ಅಲ್ವಾ, ಅಲ್ಲಿ ಬಿಸಿಲಿಲ್ಲ, ಬಟ್ ಗಾಳಿಗೆ ಅದು ಒಣಗೋಗ್ಬಿಡುತ್ತೆ ನೋಡಿ. ಸಾಯಂಕಾಲ ಹೇಳೋಷ್ಟೊತ್ತಿಗೆ ಅದು ಎಲ್ಲ ಫುಲ್ಲು ಈ ರೀತಿ ಆಗಿರುತ್ತೆ. ಈಗ ನಾನು ಇದನ್ನು ಎಲ್ಲ ಮಗಚಿ ಹಾಕ್ತಾ ಇದ್ದೀನಿ, ಎಲ್ಲ ಹಪ್ಪಳನೂ. ಸೊ ಈ ರೀತಿ ಮಾಡಿಕೊಂಡ್ರೆ ನೆಕ್ಸ್ಟ್ ಡೇ ಈವ್ನಿಂಗ್ ಹೇಳೋಷ್ಟೊತ್ತಿಗೆ ಕಂಪ್ಲೀಟಾಗಿ ಇದು ಒಣಗಿರುತ್ತೆ. ಒಣಸೋದು ಕಷ್ಟ ಇಲ್ಲ, ಮತ್ತು ಮಾಡೋದು ಕೂಡ ಕಷ್ಟ ಇಲ್ಲ. ತುಂಬ ಸುಲಭವಾಗಿರುವಂತಹ ಒಂದು ಹಪ್ಪಳದ ರೆಸಿಪಿ ಇದು. ಖಂಡಿತ ನೀವು ಒಮ್ಮೆ ಮಾಡಿಟ್ಕೊಳ್ಳಿ. ಮತ್ತು ಹೇಗೆ ಬಂತು ಹೇಳೋದನ್ನು ನನಗೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಆ ಹಕ್ಕಿ ನಮ್ಮನೆ ಹತ್ರನೇ ಇಲ್ಲಿ ಮೇಲೆ ವಾಲ್ಗೆ ಈ ರೀತಿ ಗೂಡನ್ನು ಕಟ್ಕೊಂಡಿದೆ. ಹಾಗೆ ನೆಕ್ಸ್ಟ್ ಡೇ ನೋಡಿ ಎಷ್ಟು ಚೆನ್ನಾಗಿ ಇದು ಎಲ್ಲ ಒಣಗಿದೆ ಅಲ್ವಾ. ಸೊ ಸಂಡಿಗೆ ಥರ ಈ ರೀತಿ ರೆಡಿ ಆಗಿದೆ. ನಾವು ಇದನ್ನು ಬೇಕು ಅಂದರೆ ಡೀಪ್ ಫ್ರೈ ಕೂಡ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ಓವನ್ನಲ್ಲಿ ನೀವು ಇದನ್ನು ಇಟ್ಟರೆ ಅದನ್ನು ಕೂಡ ತೋರಿಸ್ಕೊಡ್ತೀನಿ. 1 ಸೆಕೆಂಡ್ಗೆ ಚೆನ್ನಾಗಿ 30 ಸೆಕೆಂಡ್ಗೆ ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ. ಇಲ್ಲ ಅಂದರೆ ನೀವು ಡೀಪ್ ಫ್ರೈ ಕೂಡ ಮಾಡ್ಕೊಳ್ಬೋದು. ಸೊ ನಿಮಗೆ ಹಪ್ಪಳ ದೊಡ್ಡದೇ ಬೇಕು ಅಂತಂದರೆ ದೊಡ್ಡದಾಗಿ ಮಾಡ್ಕೊಳ್ಬೋದು. ನಾನು ಈ ರೀತಿ ಪುಟ್ಟದಾಗಿ ಮಾಡಿದ್ದೀನಿ, ಒಂಥರ ಸಂಡಿಗೆ ಥರ ಇರುತ್ತೆ ಅದು ಅಂತ ಅಂದ್ಬಿಟ್ಟು. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೋಡಿ
ನೋಡಿ ಎಷ್ಟು ಒಂದೊಳ್ಳೆ ರವಾ ಹಪ್ಪಳ ರೆಡಿಯಾಗಿದೆ ಅಲ್ವಾ, ಎಷ್ಟು ಗರ್ಗರಿಯಾಗಿದೆ, ನೀವಿಲ್ಲಿ ನೋಡಿದ್ರಿ ಅಲ್ವಾ. ಹಾಗೆ ಓವನ್ನಲ್ಲಿ ಕೂಡ ನಾವು ಇಟ್ಕೊಂಡ್ರೆ 30 ಸೆಕೆಂಡ್ ಇಟ್ಟರೆ ಎಷ್ಟು ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ, ಮತ್ತು ಡೀಪ್ ಫ್ರೈ ಕೂಡ ಇರಲ್ಲ. ಸೊ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರು ಅಥವಾ ಮಕ್ಕಳಿಗೆ ಎಲ್ಲ ನೀವು ಈ ರೀತಿ ಮಾಡಿಕೊಡ್ಬೋದು. ಸೊ ಎಷ್ಟು ಗರ್ಗರಿಯಾಗಿ ಬರುತ್ತೆ ನೋಡ್ಬೋದು ಇವಾಗ ನೀವು. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಓವನ್ನಲ್ಲಿ ಕೂಡ ಎಷ್ಟು ಗರ್ಗರಿಯಾಗಿರುವಂಥ ರವಾ ಹಪ್ಪಳನ ನಾವು ಮಾಡ್ಕೊಂಡಾಯ್ತು. ಒಂದು ಸ್ವಲ್ಪ ಕೂಡ ಎಣ್ಣೆ ಇರಲ್ಲ, ಚೆನ್ನಾಗಿರುತ್ತೆ, ಗರ್ಗರಿಯಾಗಿ ಬರುತ್ತೆ. ನೀವು ಮಕ್ಕಳ ಸ್ನ್ಯಾಕ್ಸ್ ಡಬ್ಬಿಗೆಲ್ಲ ಕೂಡ ಕಳಿಸ್ಬೋದು. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.